ನಮ್ಮ ಹೆಸರು ರಾಮಚಂದ್ರು ಅಂತ, ಮೊತ್ತ ಗ್ರಾಮ, ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಆಯಿತಾ, ಇಲ್ಲಿ ಬಂದು ಎಲ್ಲ ಜೋಳ ಈ ಸತಿ ಎಲ್ಲ ಹೋದೋ. ಜೋಳ ಇನ್ನೂ ಈ ತಾಲೂಕಲ್ಲಿ ಇನ್ನಾಗಲ್ಲ. ಅದಕ್ಕೋಗಿ ಬೆಳೀತಿದ್ರು ಜೋಳ ಎಲ್ಲ ರೋಗ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಅದರಿಂದ ಈಗ ಗುಂಡ್ಲುಪೇಟೆ ತಾಲೂಕಲ್ಲಿ ನೋಡಿದ್ವಲ್ಲ, ಸೂರ್ಯಕಾಂತಿ ಬೆಳೆ ಒಂದು ಸ್ವಲ್ಪ ಮಳೆ ಇದಕ್ಕೂ ತಡೀತದು, ಒಳ್ಳೆ ಬೆಳೆ ಅದು. ಜನ ನಾವು ಮೊದಲು ಮಾಡ್ತಿದ್ದೋ ಇತ್ತೀಚೆಗೆ ಬಿಟ್ಬಿಟ್ಟಿದ್ದು ಜೋಳ ಬಂತಲ್ಲ ಅಂದ್ಬಿಟ್ಟು ಇದೇ ಸರಿ ಅಂದ್ಬಿಟ್ಟು ಇದನ್ನೇ ಅನ್ಸರುತ್ತೆ, ಫಾಲೋ ಮಾಡ್ತೇವೆ. ಇದು ಫಸ್ಟ್ ಟೈಮ್ ಹಾಕಿರೋದು ನೀವು ಈ ಬೆಳೆನ? ಇಲ್ಲೇ ಇದು ಮೊದ್ಲು ಆಗ್ತಿದ್ದೋ, ಇವಾಗ ಈ ವರ್ಷ ಇದೇ ಫಸ್ಟು. ಈಗ ಎಷ್ಟು ಎಕರೆಗೆ ಹಾಕಿದ್ರಿ ಈಗ? ಇವಾಗ ಇದು ಹೆಚ್ಚು ಕಮ್ಮಿ 2.5 ಎಕರೆ ಬರ್ತದ. ಎಷ್ಟು ತಿಂಗಳಾಯ್ತು ಹಾಕಿ ಇವಾಗ? ಹಾಕಿ ಈಗ ಹೆಚ್ಚು ಕಮ್ಮಿ 2 ತಿಂಗಳ ಹತ್ರ ಬಂತು. ಇದು ಎಷ್ಟು ತಿಂಗಳು ಬರೋದು ಕಟಾವ್? ಇದು 3 ತಿಂಗಳಿಗೆ ಬಂದ್ಬಿಡ್ತದೆ. ಅಂದ್ರೆ ಇನ್ನೊಂದು ತಿಂಗಳಾದ್ರೆ ಕಟಾವ್ ಬರ್ತದೆ? ಇನ್ನೊಂದು ತಿಂಗಳು ಕಟಾವ್ ಬಂದ್ಬಿಡ್ತದೆ. ಇದು ಜೋಳಕ್ಕಿದು ಯಾವ ರೀತಿ ಬೆಟರ್ ಅನ್ಸುತ್ತೆ ನಿಮ್ಗೆ? ಇದು ಅಯ್ಯೋ, ಜೋಳಕ್ಕಿಂತ ಭಾರಿ ಈಜಿ ಸ್ವಾಮಿ ಇದು. ಭಾರಿ ಈಗೆಲ್ಲ ಮಿಷಿನೇ ಬಂದವು, ಏನು ಹುಡ್ಕಾಡ ತಡ್ಕಾಡೋದು ಏನಿಲ್ಲ. ಕೈಯಲ್ಲಿ ಕಟ್ ಮಾಡಂಗಿಲ್ಲ, ಮಿಷಿನ್ ಕಟ್ ಮಾಡ್ಕೋದ? ಮಿಷಿನ್ಲೇ ಮಾಡ್ಬೋದು. ಮೊದ್ಲಾದ್ರ ಮಿಷಿನ್ ಇದ್ದಿಲ್ಲ, ಎಲ್ಲ ಕೈಲೆಲ್ಲ ಇದು ಮಾಡ್ತೀವಿ ನಾವು. ಇವಾಗ ಭಾರಿ ಈಜಿ ಇದು. ಈಜಿ ಕಾರ್ಯಕ್ರಮ ಚೆನ್ನಾಗೂ ಅದ, ಆಮೇಲೆ ಮೆಥಡು ಚೆನ್ನಾಗದ. ಆಮೇಲೆ ಇದು ರೋಗ ಕಚಾಲ ಅದು ಬರಲ್ಲ, ಅವೆಲ್ಲ ತಡೆಗಟ್ಕೋಬಹುದು. ಆದ್ರೆ ಇದು ಜೋಳಕ್ಕಿನ್ನ ಬೆಟ್ರು. ಜೋಳ ರೋಗ ಔಷಧಿ ಹೊಡಿಬೇಕು, ಈಗೆಲ್ಲ ಮಾಡ್ಬೇಕು. ಆಮೇಲೆ ಈ ಸರಿ ಆಮೇಲೆ ಸೀಡ್ಸ್ಗಳೇ ಸರಿ ಇಲ್ಲ, ಎಲ್ಲ ಹೋಯ್ತು ಜೋಳ. ಮೆಕ್ಕೆಜೋಳ ಅದು ಬತ್ತಿತ್ತು. ಇದಕ್ಕೆ ಯಾವ ರೀತಿ ವ್ಯವಸಾಯ ಮಾಡೋದು? ಇದು ಮಾಮೂಲಿ ಜೋಳ ಟೈಪೇ, ಆದ್ರೆ ಇದು ಕಮ್ಮಿ, ಅದಕ್ಕಿಂತ ಇದು ಕಮ್ಮಿ. 2 ಸಾರಿ ಹೊಡೆದ್ಬಿಟ್ಟು ಕ್ಲೋಸ್ ಬೆಳೆನೆ, ವ್ಯವಸಾಯನೇ ಮುಗ್ದೋಯ್ತು. ಇನ್ನೇನಂತಂದ್ರೆ ಗೊಬ್ಬರ ಒಂದ್ ಸ್ವಲ್ಪ ಕೊಟ್ಕೊಂಡ್ರೆ ಬುಡಾಗ್ಲೆ ಮುಗೀತು ಇದು. ಅಂದ್ರೆ ಬುಡ ಕೊಟ್ಟಾಗ ಆಮೇಲೆ ಹೆಂಗಸರು ಮಕ್ಳಿಗೆಲ್ಲ ಈಜಿ ಇದು. ಯಾವ ಕೆಲ್ಸನೂ ಇಲ್ವಲ್ಲ, ಕಳ ತೆಗೆಯೋದು ಅದು ಇದು ಕಾರ್ಯಕ್ರಮ ಏನು ಇಲ್ಲ. ಸೂರ್ಯಕಾಂತಿ ಹಾಕಿದ್ರೆ ಕಳೆ ಬರಲ್ವಾ? ಬರ್ತದ, ಬಂದ್ರು ಇದು ಅದ್ರಷ್ಟೇನು ಇದ್ದ ತಗೋಬೇಕು. ಯಾಕಂದ್ರೆ ಉದ್ದ ಬೆಳೀತಲ್ಲ ಇದು ಚೆನ್ನಾಗಿತ್ತು. ಆಮೇಲೆ ಕಳ ಏನಂತ ಬರಲ್ಲ ಇದು. ಅಂದಾಜು ಒಂದು ಎಕರೆಗೆ ಎಷ್ಟು ಸಂಪಾದನೆ ಮಾಡ್ಬೋದು ಇದರಲ್ಲಿ? ಸ್ವಾಮೀಜಿ ಆವಾಗ 8 ಕ್ವಿಂಟಲ್ 10 ಕ್ವಿಂಟಲ್ ಬರ್ತಿತ್ತು. ಈಗ ನೋಡೋಣ, ಈಗ ಇದು ಪೌಷ್ಟಿಕಾಂಶ ಗೊಬ್ಬರ ತಾಕತ್ ಮೇಲೆ ಬರೋದು. ಈ ಸರಿ ಇನ್ನೂ ಜಾಸ್ತಿ ಹೋಯ್ತು ಈಲ್ಡು. ಆಮೇಲೆ ರೈಟು ಜಾಸ್ತಿ ಅದಲ್ಲ, ಸೂರ್ಯಕಾಂತಿಗೆ ಬೇಡಿಕೆ ಅದ. ಇವಾಗ ಎಷ್ಟಿದೆ ಈಗ? ಇವಾಗ ಎಷ್ಟು ಅಂತ ಗೊತ್ತಾಗಿಲ್ಲ. ಒಂದು ಸರಾಸರಿ ಅಂದ್ರೆ ಒಂದು 12,000 15,000 ಇರ್ಬೇಕು ಅಂತ ಕಾಣ್ತಾ ಕ್ವಿಂಟಲ್ಗ. ಒಂದು ಎಕರೆ ಎಷ್ಟು ಕ್ವಿಂಟಲ್ ಬೆಳಿಬೋದು ಅಂದಾಜು? ಬೆಳೆದ್ಬಿಟ್ರೆ ಇದು 10 ಕ್ವಿಂಟಲ್ ಮೇಲೆ ಬರ್ತದೆ ಸ್ವಾಮೀಜಿ. ಚೆನ್ನಾಗಿ ಒಳ್ಳೆ ಇಳುವರಿ ಬಂದ್ಬಿಟ್ರ 10 ಕ್ವಿಂಟಲ್ ಮೇಲೆ ಬರ್ತದ. ರೈತನಿಗೇನು ಲಾಸ್ ಆಗಲ್ಲ ಇದು ಬೆಳೆ. ಎಲ್ಲ ಮುಸ್ಕಿನ ಜೋಳ ಹಾಕಿ ಹೋಯ್ತು. ಇನ್ನು ಮುಚ್ಕೊಂಡ್ ಜೋಳ ಸಾವಾಸೆ ಇದೆ. ಅದು ಕ್ವಾಡ ತಾಲೂಕು ಮುಚ್ಕೊಂಡ್ ಜೋಳ ಮೂಸಕ್ಕೂ ನೋಡಲ್ಲ ಇನ್ನು. ಅದ್ರ ಖಾತೆ ಮುಗ್ದೋಯ್ತು ಅದು. ಮುಚ್ಕೊಂಡ್ ಜೋಳ ಅಂದ್ರೆ ಆತಗೆ ಓಡ್ಸಪ್ಪ, ಮೊದ್ಲು ಆತ ಹೊಂಟೋಲಿ ಅಂತ. ಈ ಸಾರಿ ಭಾರಿ ಏಟ್ ತಿಂದ್ಬಿಟ್ರು ಮುಚ್ಕೊಂಡ್ ಜೋಳ ಇಂದ. ಈಗ ಇದ್ಯಾವಾಗ ನೋಡ್ತೀವಿ, ಇದೇ ಒಳ್ಳೇದು, ಇದೇ ಹಾಕ್ಬೇಕಾಯ್ತಲ್ಲ ಅಂತ ಜನ ಎಲ್ಲ ಬೇಡಿಕೆ ಮಾಡ್ತಾವ್ರ. ಸೂರ್ಯಕಾಂತಿ ಬೆಟ್ರು ಇದು ಅಂತ ಏನು ಮೋಸ ಆಗಲ್ಲ. ಹತ್ತಿಗಿಂತ ಇದೇ ಬೆಟ್ರು ಅನಿಸ್ತದ? ಹತ್ತಿಗಿಂತೂ ಇದೇ ಬೆಟ್ರು. ಹತ್ತಿನೂ ಅದು ಏಟೆ, ಅದಕ್ಕಿನ್ನ ಬೆಟ್ರು ಇದು. ಸ್ವಲ್ಪ ಏನಂತ ಜಾಸ್ತಿ ಖರ್ಚು ತಗೊಳಲ್ಲ. ಸ್ವಲ್ಪ ರೈತರಿಗೆ ಖರ್ಚು ಕಮ್ಮಿ ಐತೆ. ಬಿತ್ತನ ಒಂದು ಚೆನ್ನಾಗಿರೋದು ನೋಡಿ ಹಾಕಿ ವ್ಯವಸಾಯ ಚೆನ್ನಾಗಿ ಮಾಡ್ಕೊಬಿಟ್ರ ಇದೇ ಬೆಟ್ರು. ಹತ್ತಿನ ವಾಟಿ ಅಲ್ವಾ, ಮಳೆ ಜಾಸ್ತಿ ಆದ್ರೆ ಅದೊಂದು ಸ್ವಲ್ಪ ಇದು, ಇಲ್ಲಾಂದ್ರೆ ಅದು ಹೋಯ್ತು. ಹೋದ್ಸಾರಿ ಹತ್ತಿ ಹಾಕಿ 1 ಎಕರೆಗ 2,000-3,000 ಆಗದ. ಹತ್ತಿ ಬೀಜ ಗೊಬ್ಬರಕ್ಕೂ ಬಂದಿಲ್ವಲ್ಲ ಅದು. ಇದು ಬೆಟ್ರು, ಇದು ಈಜಿ. ಯಾವ ಇದು ಇಲ್ಲ, ನೆಮ್ಮದಿ ಇದು. ಇನ್ನೆಲ್ಲ ಜನ ಇದು 2 ವರ್ಷಗಳದು ಒಳ್ಳೇದು. ಈಲ್ಡು ಇದೆ ಸರಿ.